ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 18ನೇ ಕಂತಿನ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗಿರೋ ಅಂಥದ್ದು. ಅದು ಯಾವಾಗಲಿಂದ ಕೂಡ ಜಮಾ ಆಗಿದೆ ಮತ್ತು ಎಲ್ಲರಿಗೂ ಕೂಡ ಜಮಾ ಆಗಿದೆಯಾ ಆಗಿಲ್ವಾ ಎಲ್ಲ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಮುಂಚೆ ಹೇಳಿದರು 18ನೇ ಕಂತಿನ ಹಣವನ್ನು ನಾವು ಮಾರ್ಚಲ್ಲಿ ಕೊಡೋದಿಲ್ಲ, ಏಪ್ರಿಲಲ್ಲಿ ಕೊಡ್ತೇವೆ. ಹೌದು, ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದ್ರೂ ಕೂಡ ನಾವೇನು ಮಾಡ್ತಿದ್ದೀವಿ, ತುಂಬ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ 16, 17ನೇ ಕಂತಿನ ಹಣ ಈಗಾಗಲೇ ಜಮಾ ಮಾಡಿದ್ದೀವಿ. ಸೊ 18ನೇ ಕಂತಿನ ಹಣ ಅನ್ನುವಂಥದ್ದು ಮಾರ್ಚ್ ತಿಂಗಳಲ್ಲಿ ಜಮಾ ಮಾಡೋಕ್ಕಾಗಲ್ಲ ಅಂತ. ಆದರೆ ಯುಗಾದಿ ಹಬ್ಬ ಇತ್ತು, ಅದಾದ ನಂತರ ರಂಜಾನ್ ಹಬ್ಬ ಇತ್ತು. ಹಾಗಾಗಿ ಇನ್ನು ನಾವು ಮಹಿಳೆಯರಿಗೆ ಉಪಯೋಗಕ್ಕೆ ಬರೋ ರೀತಿಯಾಗಿ ಏನು ಮಾಡೋಣ, ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾವು ಈಗಾಗಲೇ ಜಮಾ ಮಾಡಿದ್ದೀವಿ 18ನೇ ಕಂತಿನ ಹಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಸುತ್ತೋಲೆಯನ್ನು ಹೊರಡಿಸಿರೋ ಅಂಥದ್ದು. ಹಾಗಾದರೆ ಯುಗಾದಿ ಮಧ್ಯಾಹ್ನ ಏನಿದೆ ಅಲ್ವ, ಯುಗಾದಿ ಹಬ್ಬದ ಮಧ್ಯಾಹ್ನದಿಂದಲೇ 2,000 ರೂಪಾಯಿ 18ನೇ ಕಂತಿನ ಹಣ ಬಿಡುಗಡೆ ಆಗಿರೋ ಅಂಥದ್ದು ಮತ್ತು ಜಮಾ ಕೂಡ ಆಗಿರೋ ಅಂಥದ್ದು. ಹಬ್ಬ ಇದೆ ಅಲ್ವಾ, ರಜಾ ಅಂತ ಅಂದಮೇಲೆ ನಮಗೆ ಬರೋದಿಲ್ಲ ಅಲ್ವಾ, ಭಾನುವಾರ ಬೇರೆ ಅಂತ ಅಂದರೆ ಇದು DBT ಮುಖಾಂತರ ಬರೋದ್ರಿಂದ ಇಲ್ಲಿ ಯಾವುದೇ ರೀತಿ ಭಾನುವಾರ ಆಗಿರಲಿ ಹಬ್ಬ ಆಗಿರಲಿ ಸೊ ಅವತ್ತು ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾವತ್ತೇ ಆದರೂ ಕೂಡ DBT ಮುಖಾಂತರ ಆದರೆ ಬಂದೇ ಬರುತ್ತೆ. 10% ಮಹಿಳೆಯರಿಗೆ ಯುಗಾದಿ ಹಬ್ಬದ ಮಧ್ಯಾಹ್ನ ಬಂದಿರೋ ಅಂಥದ್ದು 2,000 ರೂಪಾಯಿ. ಇನ್ನು ಮಿಕ್ಕಿರೋ ಅಂಥವರಿಗೆ ರಂಜಾನ್ ಹಬ್ಬದ ದಿನ ಕೂಡ 10 ಗಂಟೆಯಿಂದ ಮತ್ತೆ ಪ್ರಾರಂಭ ಆಗಿದೆ 18ನೇ ಕಂತಿನ ಹಣವನ್ನು ಹಾಕೋದಕ್ಕೆ. ಇನ್ನೂ ಬರದಲ್ಲೇ ಇರೋವಂಥವರಿಗೆ ಒಂದಷ್ಟು ದಿನಗಳ ಒಳಗಡೆ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿರೋ ಅಂಥದ್ದು. ನಿಮಗೇನಾದರೂ ಇನ್ನೂ 16, 17ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. 18ನೇ ಕಂತಿನ ಹಣ ಬಂದಿದೆ ಅಂತ ಅನ್ನೋರು ನಿಮ್ಮದು ಯಾವ ಜಿಲ್ಲೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.